ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಭಾನುವಾರದ ದಿವಸ ನನ್ನ ಮಗಳಿಗೆ ಟ್ಯೂಷನ್ ಬೆಳಗ್ಗೆ 7:15 ಇತ್ತು. ಟ್ಯೂಷನ್ ಅಂದರೆ ಕೋಚಿಂಗ್ ಕ್ಲಾಸ್ ಅಷ್ಟೇ. 7:30ಗೆ ಇದ್ದಿದ್ದರಿಂದ ನಾನು ಅವಳಿಗೆ 7:30ಗೆ ಟ್ಯೂಷನ್ ಹತ್ರ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ನಾನು ಮನೆಗೆ ಹೋಗುವಾಗ್ಲೇ, ಅವಳನ್ನ ಬಿಟ್ಟು ಹೋಗುವಾಗ್ಲೇ ಚಿಕನ್ನ ತೊಗೊಂಡೆ. ಹಸ್ಬೆಂಡ್ ಊರಿಗೆ ಹೋಗಿದ್ರು, ನಾನೇ ತೊಗೊಂಡೆ ಇವತ್ತು. ಅಲ್ಲೇ ಇತ್ತು ಹತ್ರದಲ್ಲಿ. ನಾವು ಈ ಕಡೆಯಿಂದ ಹೋಗುವಾಗಲೇ ಅವ್ರಿಗೆ ಕಟ್ ಮಾಡಿಡೋಕೆ ಹೇಳಿದ್ವಿ ನಾವು. ಸೊ ಬರೋ ಅಷ್ಟ್ರಲ್ಲಿ ರೆಡಿ ಮಾಡಿದ್ರು. ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತು ಅವಳಿಗೆ 7:30ಇಂದ ಆ್ಯಕ್ಚುಲಿ ಮತ್ತು 8:30ಗೆಲ್ಲ ಮತ್ತೆ ಬಿಡ್ತಾರೆ ಅವಳಿಗೆ. 1 ಅವರ್ ಅಷ್ಟೇ ಇರೋದು ಕ್ಲಾಸು. ಸೊ ಅಷ್ಟರಲ್ಲಿ ನಾನು ಮನೆಗೆ ಹೋಗಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಗಳಿಗೆ. ಸಂಡೇ ಅಲ್ವಾ, ಮಾರ್ನಿಂಗ್ ಬ್ರೇಕ್ಫಾಸ್ಟು. ನಾನು ಬೆಳಗ್ಗೆ ಇವಾಗ ಬಿರಿಯಾನಿ ಮಾಡಿಬಿಟ್ಟು ಮತ್ತೆ ಅವಳನ್ನ ಕರ್ಕೊಬರಕ್ಕೆ ಹೋಗಬೇಕು. ಗಾಡಿ ಕೂಡ ಇರಲಿಲ್ಲ, ಹಸ್ಬೆಂಡೇ ತೊಗೊಂಡೋಗ್ಬಿಟ್ಟಿದ್ರು. ಹಾಗಾಗಿ ನಡ್ಕೊಂಡೇ ಹೋಗಿದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಷ್ಟು ಬೇಗ ಆಗುತ್ತಾ. ಹಾಫ್ ಆನ್ ಅವರಲ್ಲಿ ಮಾಡಬೇಕು ಆ್ಯಕ್ಚುಲಿ. ಯಾಕೆಂದರೆ ಕೋಚಿಂಗ್ ಕ್ಲಾಸಿಂದ ಮನೆಗೆ ಏನಂದರೆ 10 to 15 ಮಿನಿಟ್ಸ್ ಬೇಕು. 10ರಿಂದ 15 ನಿಮಿಷ ಖಂಡಿತ ಬೇಕು. ಯಾಕೆಂದರೆ ಅಲ್ಲಿ ಇದು ಬೇರೆ ಇದೇನೋ ತುಂಬ ಟ್ರಾಫಿಕ್ ಎಲ್ಲ ಇರುತ್ತೆ. ನೋಡಿ, ಕರ್ಕೊಂಡು ಬಂದೆ. ನಾನು ಏನನ್ನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಬಿರಿಯಾನಿ ರೆಡಿ ಇದೆ. ಏನಕ್ಕೆ ಅಂತಂದರೆ ಮತ್ತೆಲ್ಲ ವೀಡಿಯೋ ಶೂಟ್ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಅವಳನ್ನ ಕರ್ಕೊಂಡು ಬರೋವಾಗ ನಾನು ಈ ತರಕಾರಿನೆಲ್ಲ ತಂದೆ. ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಮತ್ತು ಇದೆಲ್ಲ ಮಂಡೆಗೋಸ್ಕರ. ಮತ್ತು ಸಬ್ಸಿಗೆ ಸೊಪ್ಪು ತುಂಬಾ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡೆ. ಚೆನ್ನಾಗಿದೆ ಆ್ಯಕ್ಚುಲಿ, 30 ರುಪೀಸು. ಮತ್ತು ಸ್ವಲ್ಪ ಮೂಲಂಗಿ ಮತ್ತು ಬದನೆಕಾಯಿ ಇದೆ. ಒಂಟಿ ಕೊಪ್ಪಲ್ ಪಾಕೆಟ್ ಕ್ಯಾಲೆಂಡ್ರು. ಎಷ್ಟು ಜನ ಇದನ್ನು ತೊಗೊತೀರಾ ಗೊತ್ತಿಲ್ಲ. ನನಗೆ ಇದು ನಾನು ಹೈಸ್ಕೂಲ್ನಲ್ಲಿ ಇರುವಾಗಿಂದನೂ ಇದೇನೋ ಒಂಥರ ಕ್ರೇಜು. ಇದರಲ್ಲಿ ಪ್ರತಿಯೊಂದು ದಿನದ ವಿಶೇಷ ಕೊಟ್ಟಿರ್ತಾರಲ್ಲ, ನಾನು ಎವ್ರಿ ಡೇ ಅಂದರೆ ಒಂದು ವಾರಕ್ಕೊಂದು ಸಲನೋ ಅಥವಾ 3 ದಿವಸಕ್ಕೊಂದು ಯಾವಾಗ ನನಗೆ ಫ್ರೀ ಆದಾಗೆಲ್ಲ ಇದನ್ನು ತೊಗೊಂಡು ನೋಡ್ತಾ ಇರ್ತೀನಿ. ಎತ್ತಿಟ್ಬಿಡ್ತೀನಿ ಇದನ್ನು, ನಾನ್ ವೆಜ್ ಎಲ್ಲ ಮಾಡಿರೋದ್ರಿಂದ. ದೇವ್ರ ಫೋಟೋ ಇದೆ ಅಂತ ಹೇಳಿ ನೋಡಿ, ಕುಕ್ಕರಲ್ಲಿ ಬಿಸಿ ಬಿಸಿಯಾಗಿ ಬಿರಿಯಾನಿ ರೆಡಿ ಇದೆ. ನಾನು ಸ್ವಲ್ಪ ಅಷ್ಟೇ ಹಾಕಿ ಮಾಡಿದ್ದು, ಇನ್ನು ಸ್ವಲ್ಪ ಎತ್ತಿಟ್ಟಿದ್ದೀನಿ ಚಿಕನ್ನ. ಒಂದು ಅರ್ಧ ಕೆ ಜಿಯಷ್ಟು ಮಾತ್ರ ಮಾಡಿದೆ ಬ್ರೇಕ್ಫಾಸ್ಟ್ಗೆ ಅಷ್ಟೇ ಅಂತ ಹೇಳಿ. ಒಂದು ನಾಯಿ ಇದೆ ನಾವು ಸಾಕಿರೋದು, ಸೊ ಅದಕ್ಕೆ. ಸೊ ನಮ್ಮ 3 ಜನಕ್ಕೆ. ಹಸ್ಬೆಂಡ್ ಇಲ್ಲ, ಹೊರಗಡೆನೇ ತಿನ್ಕೊತಾರೆ. ಅವ್ರು 5:30ಗೆ ಹೋದರು. ನಾನು, ನನ್ನ ಮಗಳು ಮತ್ತು ಅದಕ್ಕಷ್ಟೇ. ಅವರು ಸಾಯಂಕಾಲ ಬರ್ತಾರೆ ಊಟಕ್ಕೆ. ಸೊ ಆವಾಗ ಏನಾದರೂ ಬೇರೆ ಏನಾದರೂ ಮಾಡೋಣ ಅಂತ, ಚಾಪ್ಸ್ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಅದನ್ನೇ ಮಾಡ್ಕೊತೀವಿ. ಅವರು ಆಚೆನೇ ತಿನ್ಕೊತಾರೆ. ರೆಡಿ ಇದೆ. ಚೆನ್ನಾಗಾಗಿತ್ತು ಆ್ಯಕ್ಚುಲಿ, ತುಂಬ ಚೆನ್ನಾಗಿತ್ತು. ಅರ್ಜೆಂಟಲ್ಲಿ ಮಾಡಿದ್ರೆ ಚೆನ್ನಾಗಾಗಿತ್ತು. ನೋಡಿ, ಇಲ್ಲಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ನಾನು. ಒಂದು ಅರ್ಧ ಕೆ ಜಿ ಅಷ್ಟು ಹಾಕಿರೋದು. ಇನ್ನೊಂದು 3/4 ಕೆ ಜಿ ಅಷ್ಟೇನೋ ಇದೆ. ಪಾತ್ರೆ ಕೂಡ ತೊಳೆದೆ, ಬಟ್ ಸಿಂಕ್ ತೊಳೆಯೋಕ್ಕೆ ಟೈಮ್ ಆಗಲಿಲ್ಲ. ಏನಂದರೆ ಎಲ್ಲ ಹಾಕಿಟ್ಬಿಟ್ಟು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಟೈಮ್ ಇತ್ತಲ್ವ. ಕುಕ್ಕರ್ ಕೂಗಿ ಆಮೇಲೆ ಗ್ಯಾಸ್ ಆಫ್ ಮಾಡೇ ಹೋಗಬೇಕಲ್ಲ, ಅದಕ್ಕೆ. ಸೊ ನೋಡಿ, 9 ಗಂಟೆ ಆಗಿದೆ ಮನೆಗೆ ಬರೋ ಅಷ್ಟರಲ್ಲಿ. ನಾವು ಇದನ್ನು, ನಮ್ಮದು 3rd ಫ್ಲೋರು, ಟ್ರಿಪ್ಲೆಕ್ಸ್ ಮನೆ. ನಾವು ಅಲ್ಲಿ ಮೇಲ್ಗಡೆ ಬಿಸಿಲಿತ್ತು. 9 ಗಂಟೆ ಅಲ್ವಾ, 9 ಗಂಟೆ ಟೈಮಲ್ಲಿ ನೋಡಿ ಒಳ್ಳೆ ಬಿಸಿಲು. ಇವಾಗ ಚಳಿಗಾಲ ಬೇರೆ, ತುಂಬ ಒಳ್ಳೆ ಬಿಸಿಲಿತ್ತು. ನಾವು ಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳು ಮೇಲೆ ಬಂದ್ವಿ. ಮನೇಲಿ ಡೈನಿಂಗ್ ಟೇಬಲ್ ಇದೆ, ಎಲ್ಲ ಇದೆ. ಆದರೆ ನಮಗೆ ಹಿಂಗೆ ತಿನ್ನೋದು ನನಗೆ ನನ್ನ ಮಗಳಿಗೆ ತುಂಬಾ ಇಷ್ಟ. ನಾವು ಆ್ಯಕ್ಚುಲಿ ಡೈನಿಂಗ್ ಟೇಬಲ್ ಮೇಲೆ ನಾವು ಹಸ್ಬೆಂಡ್ ಇದ್ರೆ ಮಾತ್ರನೇ ಕೂತ್ಕೊಳ್ಳೋದು. ಇಲ್ಲಾಂದರೆ ಟಿ ವಿ ನೋಡ್ಕೊಂಡು ಹಾಲಲ್ಲಿ ಕೂತಿರ್ತೀವಿ, ಇಲ್ಲಾಂದರೆ ಹೀಗೆಲ್ಲಾದರೂ ಹೊರಗಡೆ ತಿನ್ನೋದು. ಇಲ್ಲಿ ಮೇಲೇನಂತಂದರೆ ಯಾರಿಗೂ ಕಾಣಿಸೋದು ಇಲ್ಲ ಮೇಲೆ. ತುಂಬ ನಮ್ಮದು ಸ್ವಲ್ಪ ಹೈಟ್ ಇದೆ. ಸುತ್ತಮುತ್ತ ಯಾರಿಗೂ ಅಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಕಾಣಿಸುತ್ತೆ, ಹಾಗೆಲ್ಲ ಏನೂ ಇಲ್ಲ. ಸೊ ಹಾಗಾಗ್ಬಿಟ್ಟು ನಾವಿಲ್ಲೇ ಆರಾಮಾಗಿ ತಿನ್ನೋಣ ಚಾಪೆ ಹಾಕ್ಕೊಂಡು ಅಂತ ಹೇಳಿ ಬಿಸಿಲಲ್ಲಿ ಕೂತ್ಕೊಂಡು ತಿಂತಾಯಿದ್ವಿ. ಆ್ಯಕ್ಚುಲಿ ಬಿಸಿಲು ಒಳ್ಳೆಯದು, ತುಂಬ ವಿಟಮಿನ್ ಡಿ ಸಿಗುತ್ತೆ. ಏನು ಇವಾಗ ಕೈ ನೋವು, ಕಾಲು ನೋವು, ಮಂಡಿ ನೋವು ಅಂತೀವಲ್ವ, ಅದೆಲ್ಲ ಕಡಿಮೆ ಆಗುತ್ತೆ. ನನ್ನ ಮಗಳು ಅಲ್ಲೇ ತೊಗೋತಾ ಇದ್ದಾಳೆ. ಇಲ್ಲಿ ಗಿಡಗಳಿದೆ, ಇವಾಗ ಸ್ವಲ್ಪ ಗಿಡ ಹಾಕ್ತೀನಿ. ನೋಡಿ, ಸೂರ್ಯ ಅಷ್ಟೇನು ಬಿಸಿಲು ಜಾಸ್ತಿ ಅನಿಸಿಲ್ಲ. ಅದೊಂದು ಬಿಲ್ಡಿಂಗ್ ಕಾಣಿಸುತ್ತೆ, ಬಟ್ ಅವ್ರು ಯಾರು ಆಚೆನೇ ಬರೋದಿಲ್ಲ. ಸೊ ಹಂಗಾಗಿ ನೋಡಿ, ಸುತ್ತಮುತ್ತ ಯಾವುದು ಹತ್ತಿರದಲ್ಲಿ ಕಾಣಿಸೋ ಥರ ನಾವು ಕೂತ್ರೆ ಅಥವಾ ಊಟ ಮಾಡೋದೆಲ್ಲ ಕಾಣಿಸುತ್ತೆ. ನನಗೇನಿಲ್ಲ. ತಿಂಡಿ ಆದಮೇಲೆ, ನನಗೆ ನಾನ್ ವೆಜ್ ತಿಂದಾದ್ಮೇಲೆ ಟೀ ಕುಡಿಯೋ ಅಭ್ಯಾಸ ಇದೆ. ಐ ಆಮ್ ಅ ಟೀ ಲವರ್ ಅಂತಲೇ ಹೇಳ್ಬೋದು. ನನಗೆ ಕಾಫಿ ಅಷ್ಟು ಕುಡಿಯೋದಿಲ್ಲ, ನನಗಂದರೆ ಸೆಟ್ ಆಗೋದಿಲ್ಲ. ಫಸ್ಟು ತುಂಬ ಕಾಫಿ ಇಷ್ಟ ಇತ್ತು, ಇವಾಗ ಸ್ವಲ್ಪ ಟೀ ಜಾಸ್ತಿ ಇಷ್ಟ ಆಗುತ್ತೆ. ಟೀ ಮಾಡ್ಕೊಳ್ಳೋಣ ಅಂತ ಬಂದೆ. ಮತ್ತೀಗ ಅದನ್ನು ಕುಡಿಯಲೇ ತೊಗೊಂಡು ಹೋಗ್ತೀನಿ ನಾನು. ಇಲ್ಲೇ ಕೆಳಗಡೆ ಕುಡಿಯೋಲ್ಲ. ಮಗಳು ಯಾವುದೋ ಮೂವಿ ನೋಡ್ತಾ ಇದ್ಲು, ಅಲ್ಲೇ ಇದ್ದಾಳೆ ಅವಳು ಕೂಡ. ಸೊ ಅವಳಿಗೆ ಸ್ವಲ್ಪ ಕೊಡ್ತೀನಿ. ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ. ನಿಮಗೆಲ್ಲ ಸನ್ ಬಾತ್ ಅಂತ ಗೊತ್ತಿದೆ ಅನಿಸುತ್ತೆ.
ಸನ್ ಬಾತ್ ಅಂತಂದರೆ ಈ ಚರ್ಮ ಕಾಯಿಲೆಗಳಿದ್ರೆ ಅಥವಾ ಈ ಥರ ಮೂಳೆ ನೋವು, ಕೀಲು ನೋವು ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೆಲ್ಲ ಸನ್ ಬಾತ್ ತುಂಬ ಒಳ್ಳೆಯದು. ಹಾಗಂತ ಅಂದ್ಬಿಟ್ಟು ಉರಿಯೋ ಬಿಸಿಲಲ್ಲಿ ಕೂತ್ಕೊಳ್ಳೋದಲ್ಲ. ಈ ಮಾರ್ನಿಂಗ್ ಟೈಮ್ ಎಳೆ ಬಿಸಿಲಲ್ಲಿ ಕೆಲವೊಂದಕ್ಕೆ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ 10ರಿಂದ 11 ಗಂಟೆ ಬಿಸಿಲು ಅಥವಾ 9ರಿಂದ 11 ಗಂಟೆ ಈ ಥರ, ಒಟ್ಟು 12 ಗಂಟೆ ಒಳಗಡೆ ಬಿಸಿಲು ಒಳ್ಳೆಯದು. 12 ಗಂಟೆ ಬಿಸಿಲಲ್ಲಿ ಹೋಗ್ಬಿಟ್ಟು ಮಲ್ಕೊಂಬಿಟ್ಟು ಆಮೇಲೆ ಸನ್ ಸ್ಟ್ರೋಕ್ ಆಗುತ್ತಷ್ಟೆ. ಸೊ ಇಲ್ಲಿ 2 ರೂಮ್ ಇದೆ, ಈ ಕಡೆದು ಮಗಳದು, ಆ ಕಡೆದೊಂದು ಗೆಸ್ಟ್ ರೂಮು. ಇಲ್ಲಿನೊಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ, ಅದೊಂದು ಚಿಕ್ಕದು ಬಸ್ಲು ಮನೆ ಥರ. ಇಲ್ಲಿ ಮೇಲ್ಗಡೆ ಆ್ಯಕ್ಚುಲಿ ಒಂದು ಥ್ರೆಡ್ ಮಿಲ್ ಇಟ್ಕೊಂಡಿದ್ದೀವಿ, ಜಿಮ್ ಏರಿಯಾ ಅಂತ ಮಾಡಿರೋದು. ಆದರೆ ಸದ್ಯಕ್ಕೆ ನನ್ನ ಮಗಳೊಬ್ಬಳು ಯೂಸ್ ಮಾಡ್ತಾಳೆ, ಹಸ್ಬೆಂಡು ಸಮ್ಟೈಮ್ಸ್ ಹೋಗ್ತಾರೆ. ಅಂದರೆ ಅವರು ಏನು ಅಂದರೆ ಫ್ರೀ ಇದ್ದರೆ ಮಾರ್ನಿಂಗ್ ಟೈಮ್ ಬೇಗ ಇದ್ದರೆ ಅವರು ಕೂಡ ಸ್ವಲ್ಪ ಅಲ್ಲಿ ಮಾಡ್ತಾರೆ ಜಿಮ್ಮೆಲ್ಲ. ಓಕೆ, ಮುಗೀತು ಈಗ ಟೀ ಎಲ್ಲ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ, ಇದು ಲಾವಂಚ ಬೇರು ಅಂತ ಹೇಳಿ. ಹೀಟ್ ಜಾಸ್ತಿ ಆಗಿದೆ ಅಂತ ನಮಗೆ ಫೀಲ್ ಆಗ್ತಿರುತ್ತೆ ನೋಡಿ, ಆವಾಗ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ನೋಡಿ ನಾನು ಅದನ್ನು ಹೀಗೆ ತೊಳೆದುಬಿಟ್ಟು ನೋಡಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ಇದನ್ನು ಕುದಿಯೋ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬೇಕು 15ರಿಂದ 20 ನಿಮಿಷ. ನೀರು ಕುದಿಯುವಾಗ ಹಾಕಬೇಕು, ಮತ್ತು 15ರಿಂದ 20 ನಿಮಿಷ ಅದನ್ನು ಸಣ್ಣ ಊರಿನಲ್ಲಿ ಕುದಿಸ್ಬೇಕು. ನಾನೀಗ ಇದನ್ನು ಹಾಕ್ತೀನಿ, ನೀರು ಕಾಯ್ದಿದೆ. ಇದನ್ನು ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು ಅರ್ಧ ಗಂಟೆನೇ ಕುದಿಸ್ದೆ ನಾನು. ಆಮೇಲೆ ಇದನ್ನು ತಣ್ಣಗೆ ಮಾಡ್ಕೊಂಡಾದ್ರೂ ಕುಡೀರಿ, ಬಿಸಿ ಆದರೂ ಕುಡೀರಿ, ಹೆಂಗೆ ಬೇಕಾದರೂ ಕುಡಿಬೋದು ಬೇಕಾದರೆ. ಓಕೆನಾ. ಇದನ್ನು ಕುಡಿಯೋದ್ರಿಂದ ತುಂಬ ತಂಪು ಅಂತಂದರೆ ಹೆಂಗಾಗುತ್ತೆ ಅಂದರೆ ಕೆಲವೊಂದು ಸಲ ನಮಗೆ ಹೀಟ್ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ. ಕಲರ್ ನೋಡಿ ಹೆಂಗೆ ಚೇಂಜ್ ಆಗಿದೆ, ಇದು ತುಂಬ ಒಳ್ಳೆಯದು ಮಾತ್ರ. ಹೀಟ್ ಆಗಿದೆ ಅಂತ ಅನ್ನಿಸ್ತಿರುತ್ತೆ. ನಾವೇನಾದರೂ ಕೋಲ್ಡ್ ಮಾಡ್ಕೊಳ್ಳೋಕ್ಕೆ ಎಳ್ನೀರು ಈ ಥರ ಎಲ್ಲ ಏನಾರು ಕುಡಿದ್ರೆ ತಕ್ಷಣ ನೆಗಡಿನೂ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಗೆ ಹೀಟ್ ಆಗಿದೆಯಾ ಕೋಲ್ಡ್ ಆಗಿದೆಯಾ ಏನೂ ಗೊತ್ತಾಗಲ್ಲ. ಅದು ಆವಾಗ ಈ ಥರದ್ದು ಕುಡಿದಾಗ ನಮಗೆ ತಂಪು ಕೂಡ ಆಗುತ್ತೆ, ಆ ಥರ ಬೇರೆ ಏನೂ ಆಗೋದಿಲ್ಲ. ಸೊ ಈಗ ಮಧ್ಯಾಹ್ನಕ್ಕೆ ಮತ್ತೆ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಏನಂತಂದರೆ ಅದೇ ಚಾಪ್ಸೇ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಕುಕ್ಕರ್ಗೆ ಹಾಕ್ಬಿಡ್ತೀನಿ, ಅದು ಆ್ಯಕ್ಚುಲಿ ಬಾಯ್ಲರ್ ಕೋಳಿನೇ, ಬಟ್ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀನಿ ನಾನು. ಒಂದು ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ನನಗೆ ನಾನ್ ವೆಜ್ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಆ್ಯಕ್ಚುಲಿ, ವೆಜ್ ಅಡುಗೆಗಿಂತ. ಬೇರೆ ಅಡುಗೆಗಳು ಮಾಡೋದಿಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಮಾಡಲೇಬೇಕಲ್ಲ ಅಂತ ಮಾಡ್ತೀನಿ ಅಷ್ಟೇ. ನಾನಿಲ್ಲಿ ನೋಡಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ನೋಡಿ ಇಷ್ಟು ಹಸಿಮೆಣಸಿನ್ಕಾಯಿ, ನಾನು ಬೇರೆ ಖಾರಕ್ಕೇನು ಉಪಯೋಗಿಸಲ್ಲ. ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಈರುಳ್ಳಿ, 2 ಟೊಮ್ಯಾಟೊ. ಈಗ ಫಸ್ಟು ಆಮೇಲೆ ಸ್ವಲ್ಪ ಮೆಣಸು, ಚಕ್ಕೆ ಲವಂಗ, ಈ ಥರ ಸ್ವಲ್ಪ ಗರಂ ಮಸಾಲನೂ ತೊಗೋತೀನಿ, ನಾನು ತೋರಿಸ್ತೀನಿ ಮಾಡುವಾಗ. ಸೊ ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ನೋಡಿ ಇದು ಸ್ಪೈಸಸ್ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ, 1 ಸ್ಪೂನಷ್ಟು ಕಾಳು ಮೆಣಸು, ಆಮೇಲೆ ಒಂದೇ ಒಂದು ಏಲಕ್ಕಿ, ಇದಿಷ್ಟು ತೊಗೊಂಡು ಎಲ್ಲನೂ ನಾನೀಗ ಫ್ರೈ ಮಾಡೋಕ್ಕೆ ಹಾಕ್ತೀನಿ ಇದನ್ನೆಲ್ಲ. ಸೊ ಈಗ ಇದೆಯಲ್ವ ಇದೆಲ್ಲ ಎಲ್ಲನೂ ಹಾಕ್ಕೊಳ್ಳೋದು. ಟೊಮ್ಯಾಟೊ ಮಾತ್ರ ಹಾಕಲ್ಲ, ತೆಂಗಿನಕಾಯಿ ಹಾಕಲ್ಲ, ಹಾಗೇ ರುಬ್ಕೊಳ್ಳೋದು. ತುರಿ ಇದ್ರೆ ಹಾಕ್ಕೋಬೋದು, ನಾನು ಆ್ಯಕ್ಚುಲಿ ತುರಿಯೋಕ್ಕೆ ಹೋಗಲ್ಲ, ಮಿಕ್ಸಿಲೇ ಪೌಡ್ರ್ ಮಾಡ್ಕೊತೀನಿ ನಾನು. ಸ್ವಲ್ಪ ಕಟ್ ಮಾಡಿಕೊಂಡು ಹಂಗೆ ಮಿಕ್ಸಿಲೇ ಹೊಡ್ಕೊಳ್ಳೋದಷ್ಟೇ. ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ತಣ್ಣಗಾದಮೇಲೆ ಟೊಮ್ಯಾಟೊ ಎಲ್ಲನೂ ಹಾಕಿ ರುಬ್ಕೊಳ್ಳೋದು ಅಷ್ಟೇ. ಟೇಸ್ಟು ತುಂಬ ಚೆನ್ನಾಗಿತ್ತು. ನನಗೆ ನಾನ್ ವೆಜ್ ಅಡುಗೆ ಯಾವತ್ತೂ ಮಾಡಿದ್ದು ಹಾಳಾಗಿಲ್ಲ, ಅಂದರೆ ರುಚಿ ಕೆಟ್ಟಿಲ್ಲ. ಏನಾದರೂ ಒಂದು ಜಾಸ್ತಿ ಆಗಿ ಕಡಿಮೆ ಆಗಿ ಏನಾದರೂ ವ್ಯತ್ಯಾಸ ಆಗಿಬಿಟ್ಟು ಅದು ಒಂಥರ ಚೆನ್ನಾಗಿಲ್ಲ ಅನಿಸುತ್ತಲ್ವ, ಹಾಗೆಲ್ಲ ಏನೂ ಆಗಿಲ್ಲ ಯಾವತ್ತೂ. ವೆಜಿಟೇರಿಯನ್ ಅಡುಗೆ ತುಂಬ ಸಲ ಆಗಿದೆ, ಯಾಕಂದರೆ ಅದು ಮಾಡೋದಕ್ಕೆ ನನಗಷ್ಟೇನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ. ಸೊ ನೋಡಿ ಅದನ್ನೇ ಹೇಳೋದು, ನಮಗೆ ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ ಕೆಲಸ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ. ನಾನ್ ವೆಜ್ ಅಡುಗೆ ಬೇಕಂತಂದರೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. 11 ಗಂಟೆ ರಾತ್ರಿಗೆ ಬೇಕಾದರೆ ನಾನ್ ವೆಜ್ ಏನಾದರೂ ತಂದು ಕೊಟ್ಬಿಟ್ಟು ಬೇಕಾದರೆ ಒಂದು 30 ಜನಕ್ಕೆ ಅಡುಗೆ ಮಾಡಿಕೊಡು ಅಂತಂದ್ರೆ ಬೇಕಾದ್ರೆ ಮಾಡಿಬಿಡ್ತೀನಿ. ಆ ಥರ ಅಷ್ಟೊಂದು ಅಂದರೆ ನಾನ್ ವೆಜ್ ಅಡುಗೆ ನನಗೆ ಇಷ್ಟ ಅಷ್ಟೇ, ಮಾಡ್ತೀನಿ, ತಿಂತೀನಿ ಚೆನ್ನಾಗಿ ಹೀಗೆ. ಆದರೆ ಹಸ್ಬೆಂಡ್ ಇಲ್ಲ ಅಂದ್ರೂ ಕೂಡ ನಾವೇ ತೊಗೊಂಬಂದು ಮಾಡ್ಕೊಂಡು ತಿಂತಾ ಇರ್ತೀವಿ ಹಾಗೆ. ಅವರು ಕೂಡ ಅದನ್ನೇ ಹೇಳ್ತಾರೆ, ನನಗೋಸ್ಕರ ವೆಯ್ಟ್ ಮಾಡಬೇಡಿ, ಕೆಲಸ ಇರುತ್ತೆ, ನಾನು ಹೊರಗಡೆನೇ ತಿಂತೀನಿ, ಹೊರಗಡೆನೇ ಸಿಗುತ್ತೆ ಅಂಥೇಳಿ. ಸೊ ಅದಕ್ಕೆ ನಾವು ಕಾಯೋಕ್ಕೆ ಹೋಗೋದಿಲ್ಲ. ನಾನು ಇವಾಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಮಟನ್ ಅಲ್ಲ ಚಿಕನ್ನು. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೋಡಿ ಇವಾಗ ಇದು ಬೆಂದಿದಲ್ವ, ಈ ಸ್ವಲ್ಪ ಉಪ್ಪು ಹಾಕ್ತೀನಿ, ಉಪ್ಪಲ್ಲ ಅದು ಅರಿಶಿನ.
ಅರಿಶಿನ ಹಾಕಿ ಆಮೇಲೆ ಉಪ್ಪು ಕೂಡ ಹಾಕ್ತೀನಿ. ಮಟನ್ನು ಸಾರಿ ಚಿಕನ್ನು ನೋಡಿ ನಾನ್ ವೆಜ್ ಮಾಡೋ ಟೈಮಲ್ಲಿ ಮಟನ್ ಆದರೂ ಸರಿ, ಚಿಕನ್ ಆದರೂ ಸರಿ, ನಾವು ಈ ಸ್ಟೇಜ್ನಲ್ಲಿ ಉಪ್ಪು ಹಾಕಬೇಕು. ಉಪ್ಪು ಹಾಕಿದೆ, ಬಟ್ ಅದ್ರದ್ದು ವಿಡಿಯೋ ಆನ್ ಮಾಡೋದು ಮರ್ತ್ಬಿಟ್ಟಿದ್ದೆ ನಾನು. ಏನಕ್ಕೆ ಅಂತಂದರೆ, ಈ ಥರ ನೀವು ಒಗ್ಗರಣೆ ಮಾಡೋ ಟೈಮಲ್ಲೇ ಉಪ್ಪು ಹಾಕಿದ್ರೆ ಸ್ವಲ್ಪ ಅದು ಚಿಕನ್ಗೆ ಹಿಡಿಯುತ್ತೆ. ನೀವು ಎಷ್ಟೋ ಸಲ ಸಾರೆಲ್ಲ ಚೆನ್ನಾಗಾಗಿರುತ್ತೆ ಅಥವಾ ಗ್ರೇವಿ ಚೆನ್ನಾಗಿರುತ್ತೆ, ಉಪ್ಪು ಖಾರನೇ ಹಿಡ್ದಿರೋದಿಲ್ಲ ಅಂದರೆ ನಾನ್ ವೆಜ್‌ಗೆ. ಅದು ಏನಕ್ಕೆ ಅಂತಂದರೆ, ಈ ಥರ ನಾವು ಲಾಸ್ಟಿಗೆ ಹಾಕೋದ್ರಿಂದ ಹಾಗಾಗುತ್ತೆ. ಸಾಂಬಾರ್ಗೂ ಅಷ್ಟೇ, ನಾನು ಎಲ್ಲದಕ್ಕೂ ಅಷ್ಟೇ ಹೀಗೆ ಫಸ್ಟೇ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದರಲ್ಲೇ ಬೇಯಿಸ್ತೀನಿ. ಅವಾಗೇನಾಗುತ್ತೆ, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಚಿಕನ್ ಆಗಲಿ ಮಟನ್ ಆಗಲಿ ಸ್ವಲ್ಪ ಉಪ್ಪನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು. ಆವಾಗ ಅದು ಟೇಸ್ಟ್ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಫಸ್ಟ್ ಹಾಗೆ ಆಗ್ಬಿಡೋದು ನನಗೂ. ಪೀಸ್ ತಿಂದರೆ ಸಪ್ಪೆ ಸಪ್ಪೆ ಅನಿಸೋದು, ಬಟ್ ಸಾರು ಗ್ರೇವಿ ಎಲ್ಲ ಚೆನ್ನಾಗಾಗೋದು. ಈ ಥರ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಚೆನ್ನಾಗಾಗುತ್ತೆ. ಚೆನ್ನಾಗಾಗಿತ್ತು ಕುರ್ಮ, ತುಂಬ ಚೆನ್ನಾಗೇ ಇತ್ತು. ನಾವು ಮಧ್ಯಾಹ್ನ ಮಗಳು ರೈಸ್ ಬೇಕು ಅಂದ್ಲು, ಸೊ ಅವಳಿಗೆ ಅನ್ನ ಮಾಡಿದೆ. ನನಗೆ ದೋಸೆ ಇಟ್ಟಿತ್ತು ಸ್ವಲ್ಪ, ಸೊ ದೋಸೆ ಮಾಡಿಕೊಂಡೆ ನಾನು. ಸಾಯಂಕಾಲ ಬಂದು ಮುದ್ದೆ ಮಾಡಿದೆ. ನಾನು ಹಸ್ಬೆಂಡ್ಗೆ ಮುದ್ದೆ ಇಷ್ಟ, ಅವ್ರು ಮುದ್ದೆನೇ ತಿನ್ನೋದು. ಮತ್ತು ನಾನು ಆಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದೇ ಲಾಸ್ಟು. ಹಂಗಾಗಿ ಚೆನ್ನಾಗಾಯಿತು. ಸಂಡೇ ಅಲ್ವಾ, ಸ್ವಲ್ಪ ನಾನು ಅದು ಇದು ಸ್ವಲ್ಪ ಕೆಲಸ ಇತ್ತು ಆ್ಯಕ್ಚುಲಿ. ಕೆಲಸ ಬೇರೆ ಏನೂ ಇಲ್ಲ, ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಎಲ್ಲ ಕಡೆ ಒರೆಸೋದು ಗುಡಿಸೋದು ಇದೇ ಇರುತ್ತೆ ಯಾವಾಗ್ಲೂ. ನಾನು ಅದನ್ನೆಲ್ಲ ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲ್ಲ. ನೋಡೋಣ ಮುಂದೆ, ಸಪೋಸ್ ನನ್ನದು ಏನು ವಿಡಿಯೋ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೇನು ಸಬ್ಸ್ಕ್ರೈಬರ್ ಆ ಥರ ಯಾರೂ ಇಲ್ಲ. ಮುಂದೆ ನೋಡೋಣ, ನನಗೆ ಚೆನ್ನಾಗಿ ಇಂಪ್ರೂವ್ ಆದರೆ ಅದನ್ನು ಕೂಡ ಬೇಕಾದರೆ ತೋರಿಸ್ತೀನಿ ನಾನು. ಕೆಲಸದವ್ರನ್ನಂತೂ ಇಟ್ಕೊಂಡಿಲ್ಲ, ಬಟ್ ಎಷ್ಟು ಜನ ನಂಬ್ತಾರೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಮನೆ ಒಬ್ಬರೇ ಕ್ಲೀನ್ ಮಾಡ್ಕೊತೀರಾ ಅಂತ ತುಂಬ ಜನ ಕೇಳ್ತಾರೆ ಆ್ಯಕ್ಚುಲಿ. ನಾನು ನೋಡಿ ಒಂದೇ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಚಿಕ್ಕ ಗ್ಲಾಸಲ್ಲಿ. ತುಂಬ ಹಾಕಕ್ಕೆ ಹೋಗ್ಬೇಡಿ, ಸಾರು ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಓಕೆನಾ? ಇವಾಗ ನೋಡಿ ಈ ಥರ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಕೂಡ ಹಾಕಿದ್ದೀನಿ. ಖಾರ ಸಾಕಾಗುತ್ತೆ. ಖಾರ ನೋಡಿ ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ಈಗ ನೋಡಿ ಇದೇನು ಗೊತ್ತಾ, ರೋಸ್ದು ಸೀಡ್ಸ್ ಇದು, ರೋಸ್ದು ಬೀಜಗಳು, ರೋಸ್ ಗಿಡ ಬರುತ್ತಲ್ಲ ಅದ್ರದ್ದು. ನಾನು ಮೀಶೋನಲ್ಲಿ ಸಿಕ್ತು ನನಗಿದು. ನೋಡೋಣ ಅಂತ ತರಿಸ್ದೆ. ಮಲ್ಟಿ ಕಲರ್ಸ್ ಅಂತ ಇದೆ. ನಾನು ಸ್ವಲ್ಪ ಹಾಕಿದ್ದೀನಿ, ಒಂದು ಅರ್ಧ. ನಾನು ಅದು ಗಿಡ ಬಂದಮೇಲೆ ಬೇಕಂದರೆ ತೋರಿಸ್ತೀನಿ. ದೋಸೆ ಹಾಕ್ಕೊಂಡೆ ನಾನು, 2 ದೋಸೆ ನಾನು ಮಾಡಿಕೊಂಡೆ. 2 ದೋಸೆ ಸಾಕಂತ ಹೇಳಿ ಸ್ವಲ್ಪ ಡಯಟಲ್ಲಿದ್ದೀನಿ. ನೋಡಿ ತೆಗೆದಿಟ್ಟಿದ್ದು ಹಿಟ್ಟು ನೆನ್ನೆದು, ಸೊ ವೇಸ್ಟ್ ಮಾಡೋದಕ್ಕೆ ಅಂತ ಮಾಡಿಕೊಂಡೆ. ಅವಳಿಗೆ ಅನ್ನ ಮಾಡಿದ್ದೀನಿ, ಮಗಳಿಗೆ. ಸೊ ಈಗ ಕುರ್ಮಾ ರೆಡಿ ಇದೆ. ನೋಡೋಣ ಓಪನ್ ಮಾಡಿ ಹೇಗಾಗಿದೆ ನೋಡಿ. ತುಂಬ ಚೆನ್ನಾಗಿ ಬೆಂದಿತ್ತು. ಕುಕ್ಕರ್ಗೆ ಹಾಕಿದ್ರೆ ಮಾತ್ರ ಬೇಗನೂ ಆಗುತ್ತೆ, ಚೆನ್ನಾಗೂ ಬೆಂದಿರುತ್ತೆ. ಆಮೇಲೆ ಓಪನ್ ಪ್ಯಾನಲ್ಲೇ ನೀವು ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡಿರೋದ್ರಿಂದ ಕುಕ್ಕರಲ್ಲಿ ಮಾಡಿದ್ದೀವಿ ಅಂತಲೂ ಕೂಡ ಅನಿಸಲ್ಲ, ಗೊತ್ತಾ, ಅಷ್ಟು ಚೆನ್ನಾಗಾಗುತ್ತೆ. ನಾನು ಸುಮ್ಮನೆ ಬೇಯಿಸ್ಕೊಂಡು ಕೂತ್ಕೊಳ್ಳಿವೆ, ಸುಮ್ಮನೆ ಗ್ಯಾಸ್ ವೇಸ್ಟು ಎಲ್ಲ ವೇಸ್ಟು. ಹಿಂಗೆ ಮಾಡಿ ನಿಜವಾಗ್ಲೂ ಬೇಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಎಲ್ಲ ಚಿಕನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಚೆನ್ನಾಗಿತ್ತು, ನೋಡಿದ್ರೇ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್ಲು, ಒಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ ನಾನು. ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಇಷ್ಟೇ ಮಾಡ್ತಿರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.